ಶಾಸ್ತ್ರಕಾರರು ಹೇಳ್ತಾರೆ, ಮಾ ಕುರು ಧನ ಜನ ಯೌವನ ಗರ್ವಂ. ನನ್ನಿಂದೆ ತುಂಬ ಜನರಿದ್ದಾರೆ, ನನ್ನ ಫಾಲೋವರ್ಸ್ ಇದ್ದಾರೆ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ಅಧಿಕಾರ ಇದೆ, ಅಂತಸ್ತಿದೆ, ದೇಹದಲ್ಲಿ ಬಲ ಇದೆ, ಸಾಮರ್ಥ್ಯ ಇದೆ ಅಂತ ಹೇಳಿ ಅಹಂಕಾರವನ್ನು ಪಡ್ಲಿಕ್ಕೆ ಹೋಗಬೇಡ. ಯಾಕೆಂತಂದ್ರೆ ಹರತಿ ನಿಮೇಷಾತ್ ಕಾಲ ಸರ್ವಂ. ಅದೆಲ್ಲವನ್ನು ಈ ಕಾಲಪುರುಷ ಹೇಳುವಂಥವನು ಒಂದು ಕ್ಷಣದಲ್ಲಿ ಪೂರ್ಣ ಎಲ್ಲನೂ ಕೂಡ ಇಲ್ಲದಂತೆ ಮಾಡಿಬಿಡ್ತಾನೆ. ಯಾಕೆ ಹಾಗಾಗ್ತದೆ ಅಂತಂದ್ರೆ ಮಾಯಾಮಯಮಿದಂ ಅಖಿಲಂ ಹಿತ್ವಾ. ಇದು ವಾಸ್ತವಿಕ ಪ್ರಪಂಚ ಅಲ್ಲ, ಇದು ಮಾಯಾ ಪ್ರಪಂಚ. ಮಾಯಾ ಪ್ರಪಂಚದಲ್ಲಿ ಯಾವುದು ವಾಸ್ತವಿಕವಾಗಿ ಇದ್ದಿರುತ್ತದೆಯೋ ಅದು ಇಲ್ಲದಂತೆ ಕಾಣಿಸ್ತದೆ, ಯಾವುದು ಇಲ್ಲದೇ ಇರ್ತದೆಯೋ ಅದು ಇದ್ದಂತೆ ಕಾಣಿಸ್ತದೆ. ಸುಳ್ಳು ಸತ್ಯವಾಗಿ ಕಾಣಿಸ್ತದೆ, ಸತ್ಯ ಸುಳ್ಳಾಗಿ ಕಾಣಿಸ್ತಾ ಇರ್ತದೆ. ಹಾಗಾಗಿ ಇದೆಲ್ಲ ಏನು ಅಧಿಕಾರ, ಜನ, ದುಡ್ಡು, ವ್ಯಾಮೋಹ ಇದೆಲ್ಲವೂ ಕೂಡ ನಶ್ವರವಾಗಿರ್ತಕ್ಕಂತಹದ್ದು. ಅದೆಲ್ಲವೂ ಕೂಡ ಒಂದು ಕ್ಷಣದಲ್ಲಿ ಮಾಯವಾಗಿ ಹೋಗಿಬಿಡುತ್ತದೆ. ಹಾಗಾದ್ರೆ ವಾಸ್ತವಿಕವಾಗಿರ್ತಕ್ಕಂಥ ಇರುವಂತಹದ್ದು ಯಾವುದು? ಬ್ರಹ್ಮಪದಂ ತಂ ಪ್ರವಿಶ ವಿದಿತ್ವ. ಬ್ರಹ್ಮಪದ ಹೇಳುವಂತಹದ್ದು ನಿತ್ಯವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು. ಅದನ್ನು ಹೊಂದಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಿರಂತರವಾಗಿ ನಾಮಸ್ಮರಣೆ ಮಾಡೋದ್ರಿಂದ ನಮಗೆ ಆ ಭಗವಂತನ ಚರಣ ಸಾನ್ನಿಧ್ಯ ಹೇಳುವಂಥದ್ದು ಪ್ರಾಪ್ತವಾಗ್ತದೆ, ನಿತ್ಯ ಸತ್ಯ ಹೇಳುವಂಥದ್ದು ನಮಗೆ ಸಿಗುತ್ತದೆ, ಜ್ಞಾನ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ.